आई थिंक जब से मैंने इस फिल्म में यश के साथ काम किया उसके बाद जेन्युइनली मैं उनकी और बड़ी फैन हो गई हूँ। फर्स्ट डेट पे आके कोई होने नहीं वाला, पिक्चर अच्छे से आनी चाहिए, जब भी आनी चाहिए। It's over when I say it's over. मैंने एक 8-9 मिनट का एक कट देखा है, तो जो उस फिल्म का हिस्सा है मैं आपको बता सकती हूँ कि मैंने ऐसे विजुअल्स आज तक नहीं देखे। Daddy's home. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಆಗಸ್ಟ್ 26ನೇ ತಾರೀಕು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಾ ಇರುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಈಗಾಗಲೇ ಬಿಡುಗಡೆ ಆಗಿರುವಂತಹ ಈ ಒಂದು ಸಿನಿಮಾದ ಕಂಟೆಂಟ್ಸಿಂದ ಸಾಕಷ್ಟು ನಿರೀಕ್ಷೆಯನ್ನು ಈ ಒಂದು ಸಿನಿಮಾ ಹುಟ್ಟುಹಾಕಿದೆ. ಇಂಟ್ರೊಡ್ಯೂಸಿಂಗ್ ರಾಯ ಆಗಿರಬಹುದು, ಜೊತೆಗೆ ಇದಕ್ಕೂ ಮೊದಲು ಬಂದಂತಹ ಕೆಲವೊಂದಷ್ಟು ಟೀಸರ್ಸ್ ಆಗಿರ್ಬೋದು, ಫಸ್ಟ್ ಲುಕ್ ಟೀಸರಿಂದ ಹಿಡಿದು ಬೇರೆ ಬೇರೆ ಕಂಟೆಂಟ್ಸ್ಗಳನ್ನು ಈ ಒಂದು ಸಿನಿಮಾ ತಂಡ ಇಲ್ಲಿ ತನಕ ಬಿಡುಗಡೆ ಮಾಡಿದೆ. ತಬಾಹಿ ಅನ್ನುವಂತಹ ಸಾಂಗ್ ಕೂಡ ಬಿಡುಗಡೆ ಮಾಡಿದೆ. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂತಹ ಸಾಕಷ್ಟು ಫೀಮೇಲ್ ಲೀಡ್ಸ್ಗಳ ಹೆಸರುಗಳನ್ನು, ಜೊತೆಗೆ ಅವರ ಲುಕ್ಕನ್ನು ಕೂಡ ಈ ಒಂದು ಸಿನಿಮಾ ತಂಡ ಇಲ್ಲಿ ತನಕ ಬಿಡುಗಡೆ ಮಾಡ್ತಾ ಬರ್ತಾ ಇದೆ. ಬೈ ದ ವೇ, ಹ್ಯೂಮಾ ಖುರೇಶಿ ಅವರು ಎಲಿಜಬೆತ್ ಅನ್ನುವಂತಹ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಎಲಿಜಬೆತ್ ಪಾತ್ರದ ಅವರ ಪೋಸ್ಟರನ್ನು ಈ ಒಂದು ಚಿತ್ರತಂಡ ಈಗಾಗಲೇ ರಿಲೀಸ್ ಕೂಡ ಮಾಡಿದೆ. ಬಿಡುಗಡೆ ಆಗಿರುವಂತಹ ಪ್ರತಿಯೊಂದು ಕಂಟೆಂಟ್ ಕೂಡ ಈ ಸಿನಿಮಾ ಮೇಲೆ ದುಪ್ಪಟ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳುವಂತೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಸಾಕಷ್ಟು ಬಾರಿ ಅಂತಲ್ಲ, ಒಂದು 2 ಬಾರಿ ಅನೌನ್ಸ್ ಮಾಡಿದ ಡೇಟ್ನಿಂದ ಮುಂದೆ ಹೋಗುವಂತಹ ಒಂದು ಸಂದರ್ಭ ಅಂತೂ ಟಾಕ್ಸಿಕ್ ಸಿನಿಮಾ ತಂಡಕ್ಕೆ ಎದುರಾಯಿತು. ಮೊದಲನೇದಾಗಿ ಮಾರ್ಚ್ 19ನೇ ತಾರೀಕು ಬರಬೇಕಾಗಿತ್ತು ದುರಂಧರ್ ಜೊತೆಗೆ, ಅದಾಗಲಿಲ್ಲ. ಅದಾದಮೇಲೆ ಜೂನ್ 4th ಅಂತಾಯಿತು, ಅದು ಕೂಡ ಆಗಲಿಲ್ಲ. ಈಗ ಸದ್ಯಕ್ಕೆ ಆಗಸ್ಟ್ 26 ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಕೇವಲ 2 ತಿಂಗಳಷ್ಟೇ ಈ ಸಿನಿಮಾ ಬಿಡುಗಡೆ ಆಗಲಿಕ್ಕೆ ಸಮಯ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ನಟಿ ಹ್ಯೂಮಾ ಖುರೇಶಿ ಅವರು ಅವರ ಒಂದು ಸಿನಿಮಾದ ಪ್ರಮೋಷನಲ್ ಇಂಟರ್ವ್ಯೂ ಟೈಮ್ನಲ್ಲಿ ಯಶ್ ಅವ್ರ ಬಗ್ಗೆ, ಹಾಗೆಯೇ ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಮೂಡ್ ಬಂದಿದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಇಷ್ಟೆಲ್ಲ ಡಿಲೇ ಆಗ್ತಾ ಇದ್ರು ಕೂಡ ಯಾಕೆ ಟಾಕ್ಸಿಕ್ ಸಿನಿಮಾ ತಂಡ ಆ ಒಂದು ಡೇಟ್ ಡಿಲೇಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ದೇನೆ ಪ್ರಾಡಕ್ಟ್ ಬಗ್ಗೆ ಮಾತ್ರ ಯಾಕೆ ಯೋಚನೆ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಜುಲೈ 3ನೇ ತಾರೀಕು ಹ್ಯೂಮಾ ಖುರೇಶಿ ಅವರು ಆ್ಯಕ್ಟ್ ಮಾಡಿರುವಂತಹ ಬೇಬಿ ಡೂ ಡೈ ಡೂ ಅನ್ನುವಂತಹ ಒಂದು ಸಿನಿಮಾ ಬರ್ತಾ ಇದೆ. ಸೊ ಇದರ ಸಲುವಾಗಿ ಬಾಲಿವುಡ್ನಲ್ಲಿ ಕೆಲವೊಂದಷ್ಟು ಪ್ರಮೋಷನಲ್ ಇಂಟರ್ವ್ಯೂಸ್ಗಳನ್ನು ಕೊಡುವಾಗ ಸಹಜವಾಗಿ ಯಶ್ ಅವ್ರ ಬಗ್ಗೆ ಹಾಗೆಯೇ ಟಾಕ್ಸಿಕ್ ಸಿನಿಮಾ ಬಗ್ಗೆ ಆ್ಯಂಕರ್ ಪ್ರಶ್ನೆ ಕೇಳಿದ್ದಾರೆ. ಸೊ ಆಗ ಹ್ಯೂಮಾ ಖುರೇಶಿ ಅವರು ಯಶ್ ಅವರಿಂದ ನಾನು ಏನೇನೆಲ್ಲ ಕಲಿತೆ, ಜೊತೆಗೆ ನಮ್ಮ ಇಡೀ ತಂಡ ಟಾಕ್ಸಿಕ್ ಸಿನಿಮಾ ಮೂಡಿ ಬಂದಿರೋದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಹೆಮ್ಮೆಯಿಂದ ಮಾತಾಡಿದ್ದಾರೆ. ಹ್ಯೂಮಾ ಖುರೇಶಿ ಅವರೇ ಹೇಳ್ಕೊಂಡಿರೋ ಹಾಗೆ ಅವ್ರು ಹೇಳ್ತಾರೆ, ನನಗೆ ಯಶ್ ಅವ್ರ ಬಗ್ಗೆ ಓಕೆ, ಒಬ್ಬ ಮ್ಯಾಸಿವ್ ಸ್ಟಾರ್ ಅಂತೆಲ್ಲ ಒಂದು ಪಿಕ್ಚರ್ ಇತ್ತಷ್ಟೇ, ಒಂದು ಗೌರವ ಇತ್ತು, ಪರವಾಗಿಲ್ಲ, ಒಳ್ಳೆ ನಟ, ತುಂಬ ಹ್ಯೂಜ್ ಫಾಲೋಯಿಂಗ್ ಇದೆ ಅವರಿಗೆ ಅಂತೆಲ್ಲ. ಬಟ್ ಯಾವಾಗ ನಾನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ನಲ್ಲ, ಆಗ ನಿಜವಾಗ್ಲೂ ನಾನು ಅವರ ಬಹುದೊಡ್ಡ ಫ್ಯಾನ್ ಆಗೋದೆ ಅಂತ ಹ್ಯೂಮಾ ಖುರೇಶಿ ಅವರು ಹೇಳ್ಕೊಂಡಿದ್ದಾರೆ. ಅಫ್ಕೋರ್ಸ್ ಈಗ ಒಬ್ಬ ನಟನ ಬಗ್ಗೆ ಏನೋ ಒಂದು ವೇಗಾಗಿ ಒಂದು ಐಡಿಯಾ ಇರುತ್ತೆ, ಈ ವ್ಯಕ್ತಿ ಯಾವ ಥರ ಇರಬಹುದು ಅಂತ ಹೇಳುವಾಗ. ಬಟ್ ಆದರೆ ಯಾವಾಗ ನಾವು ಒಬ್ಬರ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಆಗ ಆ ಒಬ್ಬ ವ್ಯಕ್ತಿ ಯಾಕೆ ಸ್ಟಾರ್ ಆದರು ಅನ್ನೋದು ಅರಿವಾಗುತ್ತೆ. ನನಗೂ ಕೂಡ ಯಶ್ ಅವರ ವಿಚಾರದಲ್ಲಿ ಈ ಒಂದು ಅರಿವಾಯಿತು. ಎಷ್ಟರ ಮಟ್ಟಿಗೆ ಡೆಡಿಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಂದ ಸಿಕ್ಕಾಬಟ್ಟೆ ನಾನು ಶೂಟಿಂಗ್ ಸಮಯದಲ್ಲಿ ಕಲ್ತ್ಕೊಂಡಿದ್ದೀನಿ ಅಂತ ಹ್ಯೂಮಾ ಖುರೇಶಿ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಂದು 8ರಿಂದ 9 ನಿಮಿಷದ ಕೆಲವೊಂದಷ್ಟು ವಿಜುವಲ್ಸ್ಗಳನ್ನು ನಾನು ನೋಡಿದ್ದೀನಿ ಟಾಕ್ಸಿಕ್ ಸಿನಿಮಾದು. ಐ ಕ್ಯಾನ್ ಪ್ರೌಡ್ಲಿ ಸೇ, ಇಲ್ಲಿ ತನಕ ನಾನು ಈ ಥರದ ವಿಜುವಲ್ಸ್ನ ಇಲ್ಲಿ ತನಕ ನಾನು ನೋಡಲೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಹ್ಯೂಮಾ ಖುರೇಶಿ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ಯಾವುದೇ ಇಂಡಿಯನ್ ಸಿನಿಮಾ ಆಗಿರ್ಬೋದು ಅಥವಾ ಪ್ರಪಂಚದ ಯಾವುದೇ ಸಿನಿಮಾಗಳಲ್ಲೂ ಕೂಡ ಈ ಥರದೊಂದು ವಿಜುವಲ್ಸ್ನ ನಾನು ನೋಡಲೇ ಇಲ್ಲ ಅಂತ ಹ್ಯೂಮಾ ಖುರೇಶಿ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಇಡೀ ತಂಡ, ಟಾಕ್ಸಿಕ್ ತಂಡ, ಯಾವುದೋ ಒಂದು ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಸೊ ಆ ಡೇಟಿಗೆ ಬರಲೇಬೇಕು ಅಂತ ಹಪಾಹಪಿಯಿಂದ ಕೆಲಸನ ಅರ್ಧಂಬರ್ಧ ಮಾಡಿಕೊಂಡು ಬರುವಂತಹ ಒಂದು ಯೋಚನೆನ ಮಾಡಿರಲಿಲ್ಲ. ಯಾವಾಗಾದರೂ ಬರಲಿ, ಡೇಟ್ ಮ್ಯಾಟ್ರ್ ಆಗಲ್ಲ, ಬಟ್ ಬಂದಾಗ ಕರೆಕ್ಟಾಗಿ, ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್ನ ಜನಗಳಿಗೆ ತೋರಿಸೋದಕ್ಕೆ ನಾವು ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ. ಹಾಗೆಯೇ ಇನ್ನೂ ಕೂಡ ಸಿನಿಮಾ ರಿಲೀಸ್ ಆಗಲಿಕ್ಕೆ 2 ತಿಂಗಳು ಬಾಕಿ ಇದೆ. ಈಗಲೂ ಹಗಲು ರಾತ್ರಿ ಇಡೀ ತಂಡ ಕೆಲಸ ಮಾಡ್ತಾ ಇದೆ. ಆಗಸ್ಟ್ 26ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ ಆದಾಗ ಯಶ್ ಅವರ ಫ್ಯಾನ್ಸ್ ಆಗಿರಬಹುದು ಅಥವಾ ಸಿನಿಮಾ ಬಫ್ಗಳಾಗಿರ್ಬೋದು, ನಿಜವಾಗ್ಲೂ ದೇ ವಿಲ್ ಬಿ
ಬ್ಲೋನ್ ಅವೇ. ಅಂದರೆ ಈ ಥರದೊಂದು ವಿಜುವಲ್ಸು, ಈ ಥರದೊಂದು ಸಿನಿಮಾ ನೋಡಿ ನಿಜವಾಗ್ಲೂ ಅವರಿಗೆಲ್ಲ ಬಹಳ ಖುಷಿ ಆಗುತ್ತೆ. ಆ ಥರದ್ದೊಂದು ಪ್ರಾಡಕ್ಟ್ನ ನಮ್ಮ ಇಡೀ ತಂಡ ರೆಡಿ ಮಾಡಿದ್ದೀವಿ. ಯಶ್ ಅವರಾಗಿರ್ಬೋದು, ಗೀತು ಮೋಹನ್ ದಾಸ್ ಆಗಿರಬಹುದು, ನಮ್ಮ ಇಡೀ ತಂಡ ಇತ್ತೀಚೆಗಷ್ಟೇ ನಾವು ಒಂದು ಡಿನ್ನರ್ಗೆ ಎಲ್ಲರೂ ಸೇರಿದ್ವಿ. ನಾವು ಒಂದು ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ, ಫಿಲಮ್ ಬಗ್ಗೆ ನಮಗೆಲ್ರಿಗೂ ಸಿಕ್ಕಾಬಟ್ಟೆ ಹೆಮ್ಮೆ ಇದೆ. ಆ ರೀತಿ ಈ ಒಂದು ಸಿನಿಮಾ ಮೂಡಿ ಬಂದಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ಗಳಿಗಂತೂ ಈ ಒಂದು ಸಿನಿಮಾ ಹಬ್ಬ. ಆ್ಯಂಡ್ ಇನ್ಫ್ಯಾಕ್ಟ್ ಯಶ್ ಅವರು ಹಿ ಹ್ಯಾಸ್ ಔಟ್ಡನ್ ಹಿಮ್ಸೆಲ್ಫ್. ಅಂದರೆ ಇಲ್ಲಿ ತನಕ ನಾವು ಏನು ಯಶ್ ಅವರನ್ನು ನೋಡಿದ್ವಲ್ಲ, ಸೊ ಯಶ್ ಅವರು ತಮಗೆ ತಾವೇ ಒಂದು ರೀತಿ ಕಾಂಪಿಟೇಷನ್ ಥರ ನೋಡಿಕೊಂಡು ತಮ್ಮ ಒಂದು ಪರ್ಫಾರ್ಮೆನ್ಸ್ಗಿರುವಂತಹ ಸಾಮರ್ಥ್ಯವನ್ನು ಅವರೇ ಅಪ್ಲಿಫ್ಟ್ ಮಾಡ್ಕೊಂಡಿದ್ದಾರೆ, ತಮಗಿರುವಂತಹ ಪೊಟೆನ್ಷಿಯಲನ್ನು ಅವರೇ ಔಟ್ಡನ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಶೂಮಾ ಕುರೇಶಿ ಅವರು ಆಡಿದ್ದಾರೆ. ನೋಡಿ ಸ್ನೇಹಿತರೆ, ಅಂದರೆ ಒಬ್ಬರು ಬಾಲಿವುಡ್ ನಟಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಕನ್ವಿಕ್ಷನ್ ಬಗ್ಗೆ, ಡೆಡಿಕೇಶನ್ ಬಗ್ಗೆ ಮಾತಾಡ್ತಾರೆ. ಅವರಿಂದ ನನಗೆ ಸಾಕಷ್ಟು ವಿಷಯ ಕಲ್ತ್ಕೊಳ್ಳೋದಕ್ಕೆ ಸಿಕ್ತು ಅಂತ ಹೇಳ್ತಾರೆ ಅಂತಂದರೆ ನಿಜಕ್ಕೂ ಕನ್ನಡಿಗರಾಗಿ ನಮಗೆ ಅದು ಒಂದು ಹೆಮ್ಮೆ ವಿಷಯ ಅಲ್ವಾ. ಸೊ ಶೂಮಾ ಕುರೇಶಿ ಅವರ ಈ ಮಾತುಗಳಾಗಿರ್ಬೋದು, ಪರ್ಟಿಕ್ಯುಲರ್ಲಿ ನಾನು 8ರಿಂದ 9 ನಿಮಿಷದ ವಿಜುವಲ್ಸ್ ನೋಡಿದ್ದೀನಿ. ಇಲ್ಲಿ ತನಕ ಆ ಥರದೊಂದು ವಿಜುವಲ್ಸ್ನ ನಾನು ಯಾವುದೇ ಸಿನಿಮಾದಲ್ಲಿ ಅಥವಾ ಇಲ್ಲಿಯ ತನಕದ ನನ್ನ ಜೀವನದಲ್ಲಿ ನೋಡಲೇ ಇಲ್ಲ ಅಂತೆಲ್ಲ ಹೇಳುವಾಗ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇನ್ನಷ್ಟು ಜಾಸ್ತಿ ಆಗ್ತಾನೆ ಇದೆ. ಅಫ್ಕೋರ್ಸ್ ಆಗಸ್ಟ್ 26ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಬಟ್ ಅದಕ್ಕಿಂತ ಮೊದಲು ಬೇರೆ ಯಾವುದೆಲ್ಲ ಕಂಟೆಂಟ್ಸ್ನ ಬಿಡ್ತಾರೆ ಅಂತ ಗೊತ್ತಿಲ್ಲ. ಒಂದು ಟ್ರೈಲರ್ ಅಂತೂ ಬರಬಹುದು ಅನ್ನುವಂತಹ ಒಂದು ಮಾಹಿತಿನೂ ಇದೆ, ನಂಬಿಕೆನೂ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಥಿಂಕ್ ಬಿಗ್ ಥಿನ್ ಬಿಗ್ ಆ್ಯಟಿಟ್ಯೂಡ್ ಬಗ್ಗೆ ನಮಗೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿರೋದೇನೆ. ತುಂಬ ದೊಡ್ಡದಾಗಿ ಅವ್ರು ಏನಾದರೂ ಮಾಡಿರ್ತಾರೆ. ಶೂಮಾ ಕುರೇಶಿ ಅವರ ಈ ಮಾತುಗಳು ಈ ಸಿನಿಮಾ ಮೇಲೆ ಇನ್ನಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿವೆ. ಸೊ ಇದಿಷ್ಟಾಗಿತ್ತು ಟಾಕ್ಸಿಕ್ ಸಿನಿಮಾ ಬಗ್ಗೆ ಶೂಮಾ ಕುರೇಶಿ ಅವರು, ಹಾಗೆಯೇ ಯಶ್ ಅವ್ರ ಬಗ್ಗೆ ಶೂಮಾ ಕುರೇಶಿ ಅವರು ತಮ್ಮ ಒಂದು ಪ್ರಮೋಷನಲ್ ಇಂಟರ್ವ್ಯೂಯಲ್ಲಿ ಹೇಳಿಕೊಂಡಿರುವಂತಹ ಮಾತುಗಳು. ಸೊ ಸದ್ಯಕ್ಕೆ ಇಷ್ಟು ಟಾಕ್ಸಿಕ್ ಬಗ್ಗೆ ಈಗ ಅಪ್ಡೇಟ್ ಸಿಕ್ಕಿರುವಂಥದ್ದು. ಮುಂದೆ ಅಪ್ಡೇಟ್ ಬರ್ತಾ ಹೋಗುವಾಗ ನಿಮಗೆ ನಿಮ್ಮ ಮುಂದೆ ಅದನ್ನು ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೀವು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈ ಕೂಡಲೇ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮಗೆ ಬಹಳ ಉಪಯೋಗ ಆಗುತ್ತೆ. ಹಾಗೆಯೇ ನಿಮ್ಮ ಸಹಕಾರ ಹೀಗೆ ಇರಲಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.